ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ಜೀವರಾಜ್ಗೆ ಶಾಕ್ ಎದುರಾಗ್ತಾ ಇದೆ. ಶೃಂಗೇರಿ ಕ್ಷೇತ್ರದ ಮರುಮತ ಬಿಜೆಪಿ ನೂತನ ಶಾಸಕ ಜೀವರಾಜ್ ಶಾಸಕ ಸ್ಥಾನಕ್ಕೆ ಇದೀಗ ತಡೆ ನೀಡಿರುವಂಥದ್ದು. ಮರುಮತ ಎಣಿಕೆಯಲ್ಲಿ ಬಿಜೆಪಿ ಜೀವರಾಜ್ಗೆ ಗೆಲುವು. ಜೀವರಾಜ್ ಶಾಸಕತ್ವಕ್ಕೆ ತಡೆ ನೀಡಿದಂತಹ ಸುಪ್ರೀಂ ಕೋರ್ಟ್ ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ಜೀವರಾಜ್ಗೆ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿ ನೂತನ ಶಾಸಕ ಜೀವರಾಜ್ ಶಾಸಕ ಸ್ಥಾನಕ್ಕೆ ತಡೆ ಹಿಡಿಯಲಾಗಿದೆ. ಮರುಮತ ಎಣಿಕೆಯಲ್ಲಿ ಬಿಜೆಪಿ ಜೀವರಾಜ್ಗೆ ಗೆಲುವು ಸಿಕ್ಕಿರುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರ್ತಾರೆ ಟಿಡಿ ರಾಜೇಗೌಡ. ಜೀವರಾಜ್ ಶಾಸಕತ್ವಕ್ಕೆ ಇದೀಗ ತಡೆ ನೀಡಿರುವಂತಹ ಸುಪ್ರೀಂ ಜೀವರಾಜ್ಗೆ ಶಾಕ್ ಎದುರಾಗ್ತಾ ಇದೆ. ಸಡನ್ಲಿ ಆಗಿರುವಂತಹ ಬೆಳವಣಿಗೆ. ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಇದೀಗ ಜೀವರಾಜ್ಗೆ ಬಹುದೊಡ್ಡ ಶಾಕ್. ಮರುಮತ ಎಣಿಕೆಯಲ್ಲಿ ಜೀವರಾಜ್ ಗೆಲುವನ್ನ ಸಾಧಿಸಿರ್ತಾರೆ. ಬಟ್ ಈಗ ಶಾಸಕತ್ವ ಸ್ಥಾನಕ್ಕೆ ತಡೆ ನೀಡಿ ಸುಪ್ರೀಂ ಆದೇಶವನ್ನ ಹೊರಡಿಸಿದೆ. ಸಡನ್ಲಿ ಆಗಿರುವಂತಹ ಬೆಳವಣಿಗೆ. ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತಹ ಶಾಕ್. ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಬಿಜೆಪಿ ನೂತನ ಶಾಸಕ ಜೀವರಾಜ್ ಶಾಸಕ ಸ್ಥಾನಕ್ಕೆ ಇದೀಗ ತಡೆ ನೀಡಲಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು ಸುಪ್ರೀಂ ಕಡೆಯಿಂದ. ಮರುಮತ ಎಣಿಕೆಯಲ್ಲಿ ಬಿಜೆಪಿ ಜೀವರಾಜ್ಗೆ ಗೆಲುವು ದಕ್ಕಿರುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರ್ತಾರೆ ಟಿಡಿ ರಾಜೇಗೌಡ ಈ ಒಂದು ವಿಚಾರವಾಗಿ. ಸಡನ್ಲಿ ಆಗಿರುವಂತಹ ಬೆಳವಣಿಗೆ. ಯಾಕಾಗಿ ತಡೆ ಹಿಡಿಯಲಾಗಿದೆ, ತಡೆ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಕೊಟ್ಟಿಲ್ಲ. ಬಟ್ ಶಾಸಕತ್ವ ಸ್ಥಾನಕ್ಕೆ ಸದ್ಯಕ್ಕೆ ತಡೆ ನೀಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕಡೆಯಿಂದ ಆದೇಶ ಹೊರಬಿದ್ದಿದೆ. ಟಿಡಿ ರಾಜೇಗೌಡ ಅವರು ಸುಪ್ರೀಂ ಮೆಟ್ಟಿಲೇರಿರ್ತಾರೆ, ಕಣ್ಣೀರಿಟ್ಟಿರ್ತಾರೆ, ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿರ್ತಾರೆ. ಏನಾಗಿದೆ ಅನ್ನುವಂಥದ್ದು ಇನ್ಸೈಡ್ ಏನಾಗಿರಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. ಸಡನ್ ಆಗಿ ಮರುಮತ ಎಣಿಕೆಯಲ್ಲೂ ಕೂಡ ಗೆಲುವನ್ನ ಸಾಧಿಸಿರ್ತಾರೆ ಜೀವರಾಜ್. ಬಟ್ ಸಡನ್ ಆಗಿ ಎದುರಾಗ್ತಾ ಇರುವಂತಹ ಶಾಕ್. ಅಂಚೆ ಮತ ಎಣಿಕೆ ಸಂದರ್ಭದಲ್ಲಿ ಗೆದ್ದಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಸಡನ್ಲಿ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕಡೆಯಿಂದ ಆದೇಶ ಹೊರಬಿದ್ದಿದೆ. ಶಾಸಕತ್ವ ಸ್ಥಾನಕ್ಕೆ ಜೀವರಾಜ್ಗೆ ತಡೆ ನೀಡಿ ಆದೇಶ ಹೊರಬಿದ್ದಿರುವಂತದ್ದು. ಏನ್ ರೀಸನ್ ಇರಬಹುದು ಅನ್ನುವಂಥದ್ದು? ರೋಜಾ, ಏನಂದ್ರೆ ಇದೀಗ ಸುಪ್ರೀಂ ಕೋರ್ಟ್ ನಿಂದ ಏನು ರಾಜೇಗೌಡರಿಗೆ ಒಂದು ರಿಲೀಫ್ ಅನ್ನ ಸಿಕ್ಕಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಅಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನ ಪ್ರಶ್ನೆ ಮಾಡ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಇವತ್ತು ಮಧ್ಯಾಹ್ನ ಅರ್ಜಿಯ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಅಂದ್ರೆ ಜೀವರಾಜ್ ಅವರ ಶಾಸಕ ಅವರ ಒಂದು MLA ಆಗಿದ್ರು. ಅದರ ಸಂಬಂಧ ಅವರು ಆ ಪ್ರಮಾಣ ವಚನ ಸಹ ವಿಧಾನಸೌಧದಲ್ಲಿ ಸ್ಪೀಕರ್ ಅವರಿಂದ ಸಹ ಸ್ವೀಕಾರ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಅದನ್ನ ಪ್ರಶ್ನೆ ಮಾಡಿ, ಯಾಕಂದ್ರೆ ಮರು ಎಣಿಕೆಯಲ್ಲಿ ಏನು ಜೀವರಾಜ್ ಅವರು ವಿನ್ನರ್ ಅಂತ ಏನು ರಿಟರ್ನಿಂಗ್ ಆಫೀಸರ್ ಅವರು ಘೋಷಣೆ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿ ಏನು ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಮತ್ತೆ ಎಲ್ಲಾ ಮಾಹಿತಿಗಳೊಂದಿಗೆ ಏನೆಲ್ಲ ಆಗಿದೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳ್ಬಿಟ್ಟು 21ನೇ ತಾರೀಕು ಮೇ 21ನೇ ತಾರೀಕು ಮತ್ತೆ ನಾವು ವಿಚಾರಣೆಯನ್ನ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಅಲ್ಲಿವರೆಗೂ ಸಹ ರಾಜೇಗೌಡ್ರೆ ಶಾಸಕರಾಗಿ ಮುಂದುವರಿಯುತ್ತಾರೆ. ಮತ್ತೆ ಅವರ ಒಂದು ಹಿಂದೆ ಏನು ಆದೇಶ ಹೈಕೋರ್ಟ್ ಏನು ಆದೇಶವನ್ನ ಕೊಟ್ಟಿತ್ತು ಜೀವರಾಜ್ ಅವರು MLA ಆಗಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಏನು ಸ್ಪೀಕರ್ ಅವರ ಕಚೇರಿಗೆ ಹೋಗಿ ಅವರು ಏನು MLA ಆಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲಾ ಪ್ರಕ್ರಿಯೆಗಳಿಗೂ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಯಾಕೆ ಈ ರೀತಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಏನು ಒಂದು ಸುದೀರ್ಘವಾದ ವಿಚಾರಣೆ ಆಗಿಲ್ಲ. ಕೇವಲ ಇವತ್ತು ಏನು ರಾಜೇಗೌಡರ ಪರವಾಗಿ ಏನು ಕಪಿಲ್ ಸಿಬಲ್ ಅವರು ಒಂದು ವಾದವನ್ನ ಮಂಡಿಸಿದ್ರು. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ಮತ್ತೆ ವಿನೋದ್ ಅವರ ಚಂದನ್ ಅವರ ದ್ವಿಸದಸ್ಯ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಅರ್ಜಿದಾರರ TJ ರಾಜೇಗೌಡರ ಪರವಾಗಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಿದ್ರು. ಕೆಲವೊಂದಷ್ಟು ಲೋಪಗಳಾಗಿರುವಂತದ್ದು ಮತ್ತೆ ದಾಖಲೆಗಳು ಸಹ ಇದರಲ್ಲಿ
ಏನು ಲೋಪಗಳಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸುದೀರ್ಘವಾಗಿ ಮಂಡನೆ ಮಾಡಬೇಕು ಮತ್ತೆ ವಿಚಾರಣೆ ನಡೀಬೇಕು ಅಂತ ಹೇಳ್ಬಿಟ್ಟು ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಿದ್ರು. ಮತ್ತೆ ಜೊತೆಗೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ತಡೆಯನ್ನ ಕೊಡ್ಬೇಕು, ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ಆದೇಶ ಏನಿದೆ ಅದಕ್ಕೆ ತಡೆಯನ್ನ ಕೊಡ್ಬೇಕು, ಮುಂದಿನ ಏನು ವಿಚಾರಣೆ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಅದರಂತೆ ಈಗ ಒಂದು ಸದ್ಯಕ್ಕೆ ಜೀವರಾಜ್ ಅವರ ಶಾಸಕಸ್ಥಾನ ಏನು MLA ಆಗಿರ್ತಾರೆ, ಸೊ ಅದಕ್ಕೆ ತಡೆಯನ್ನ ಕೊಟ್ಟಿರುವುದು. ಅಂದ್ರೆ ಸದ್ಯಕ್ಕೆ ರಾಜೇಗೌಡರು ಶೃಂಗೇರಿ MLA ಆಗಿ ಮುಂದುವರಿಯುತ್ತಾರೆ. ಅಂದ್ರೆ ಮುಂದಿನ ವಿಚಾರಣೆ ಏನು ಮುಂದಿನ ಆದೇಶ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಇವರೇ ಉಳಿಯುತ್ತಾರೆ. ಸುಪ್ರೀಂ ಕೋರ್ಟ್ ನಿಂದ ಏನು ಆದೇಶ ಬರುತ್ತೆ ಅದನ್ನ 21 ತಾರೀಕು ಕಾದ್ ನೋಡ್ಬೇಕಾಗುತ್ತೆ ರೋಜಾ.